ಪಿ.ಎನ್.ಎಚ್. ಅವರು ಉಡುಪಿಯಲ್ಲಿ ತುಂಬಾ ಪ್ರಸಿದ್ಧರು. ಸುಮಾರು 53 ವರ್ಷದಿಂದ ಈ ಫೀಲ್ಡ್ನಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಓಕೆ. ಮೆಡಿಕಲ್ ಆರ್ಟಿನ ಬಗ್ಗೆ ಸ್ವಲ್ಪ ಕಲೀಲಿಕ್ಕಾಗಿ ಬಾಂಬೆ ಕಳಿಸಿದ್ದೆ. ಹೆಚ್ಚಿನ ಅಭ್ಯಾಸಕ್ಕಾಗಿ GS ಶೆಣೈಯಲ್ಲಿ ಸೇರಿಕೊಂಡೆ. KK ಹೆಬ್ಬಾರ್ ಬರ್ತಾ ಇದ್ರು. ಉಡುಪಿಯ ಮಿತ್ರ ಸಮಾಜದಲ್ಲಿ ಕಾಪಿ ಕುಡಿದದ್ದು ಇನ್ನೂ ಪರಿಣತ ಆಗಲಿಲ್ಲ. ದೊಡ್ಡ ಸಮುದ್ರ ಸಾಗರದ ಹಾಗೆ ಅದು ಸಾವಿರಾರು ಮನೆಯಲ್ಲಿ ಅದನ್ನು ಪೂಜೆಗೆ ಇಡ್ತಾರೆ. ತರಂಗದಲ್ಲಿ ಪೌರಾಣಿಕಕ್ಕೆ ಸಂಬಂಧಪಟ್ಟ ಒಂದಷ್ಟು ಚಿತ್ರ ನಾವು ಮಾಡಿದ್ದೇವೆ. ಕಡಿಮೆ ಒಂದು 4,000 ಹತ್ತಿರ ವರ್ಕ್ ಮಾಡಿದ್ದೇವೆ. ಎಲ್ಲರೂ ನೂಲಿನ ಬಗ್ಗೆ ಒಂದು ಚೂರು ನಾವು ನೂಲಿನ ಬಗ್ಗೆ ಮಾಡುವ. ಇದು ಸಾಮಾನ್ಯವಾಗಿ ನಾವು ಯೂಸ್ ಮಾಡುವಂಥ ಗಣಿವರ ನೂಲು. ಇಲ್ಲಿ ಈಗ ನಾವೊಂದು ಹುಡುಗಿಯನ್ನು ಡ್ರಾ ಮಾಡಿದ್ದೇವೆ. ಟ್ರೆಡಿಷನಲ್ ಬಂದಾಗ ಜನರಿಗೆ ಖುಷಿ. ಇಂಥ ಥ್ರೆಡ್ ಆರ್ಟ್ನಲ್ಲಿ ಎನಾಟಮಿ ಬಹಳ ಪ್ರಾಧಾನ್ಯತೆಯನ್ನು ಪಡ್ಕೊಂಡಿದೆ. ಒಂದು ನೂಲು ಇಟ್ಕೊಂಡು ಒಂದು ಹೇಗೆ ಆರ್ಟ್ ಮಾಡ್ಬೋದು ಅಂತ. ಹಲೋ ನಮಸ್ಕಾರ, ವೆಲ್ಕಮ್ ಅವರ್ ಚಾನಲ್ ಆರ್ಟ್ ಅವಿ ಫಿಲ್ಮ್ಸ್. ಚಿತ್ರಕಲೆಗೆ ತನ್ನ ಜೀವನವಿಡೀ ಮುಡಿಪಾಗಿಟ್ಟ ನಮ್ಮ ಉಡುಪಿಯ ಪ್ರಸಿದ್ಧ ಕಲಾವಿದ ಶ್ರೀ ಪಿ.ಎನ್.ಎಚ್. ಸರ್. ಪಿ.ಎನ್.ಎಚ್. ಅವರು ಉಡುಪಿಯಲ್ಲಿ ತುಂಬ ಪ್ರಸಿದ್ಧರು. ಚಿತ್ರಕಲಾ ಕ್ಷೇತ್ರದಲ್ಲಿ ಅವರ ಪರಿಚಯ ಇಲ್ಲದವರು ಇಲ್ಲಿ ಯಾರೂ ಇಲ್ಲ. ಅವರು ಚಿತ್ರಕಲೆಯಲ್ಲಿ ಹಲವಾರು ಪ್ರಸಿದ್ಧಿಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ಪ್ರಶಸ್ತಿ, ಹೀಗೆ ತುಂಬ ಪ್ರಶಸ್ತಿ ತಮ್ಮದಾಗಿಸಿಕೊಂಡಿದ್ದಾರೆ. ಅವರ ಚಿತ್ರಕಲೆಯ ಜರ್ನಿಯನ್ನು ನಾವು ತಿಳ್ಕೊಳ್ಳುವ. ಸೊ ಬನ್ನಿ, ಇವತ್ತು ನಾವು ಪಿ.ಎನ್.ಎಚ್. ಅನ್ನು ಭೇಟಿಯಾಗಿ ಅವರ ಚಿತ್ರಕಲೆಯ ಬಗ್ಗೆ ತಿಳ್ಕೊಳ್ಳುವ. ಸೊ ಇವತ್ತು ಫೈನಲಿ ನಮ್ಮೊಟ್ಟಿಗೆ ನಮ್ಮ ಸರ್ ಇದ್ದಾರೆ, ಪಿ.ಎನ್.ಎಚ್. ಸರ್. ಆರ್ಟ್ ಕ್ಷೇತ್ರದಲ್ಲಿ ಜೀವನ ಆರ್ಟಿಗೋಸ್ಕರನೇ ಡೆಡಿಕೇಶನ್ ಆಗಿ ಇಟ್ಕೊಂಡಿದ್ದಾರೆ. ಸೊ ಬನ್ನಿ ಇವತ್ತು ನಾವು ಅವ್ರ ಹತ್ರ ಮಾತಾಡುವ. ಸೊ ವೆಲ್ಕಮ್ ಸರ್ ನಮ್ಮ ಚಾನಲ್ಗೆ. ನೀವೀಗ ಆರ್ಟ್ ಕ್ಷೇತ್ರದಲ್ಲಿ ಮೊದಲಿಂದ ಇದ್ದಿ, ಅಂದರೆ ನೀವು ಜೀವನ ಇಡೀ ಆರ್ಟ್ದಲ್ಲಿದ್ದರೆ ಅದು ಮೊದಲು ಸಡನ್ ಆಗಿ ಬಂದ್ರ, ಅಂದರೆ ಆರ್ಟಿಗೆ ನಿಮ್ಮ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು? ಅಂದರೆ ನಾನು ಸುಮಾರು 53 ವರ್ಷದಿಂದ ಈ ಫೀಲ್ಡ್ನಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಓಕೆ. ನನಗೆ ಆರ್ಟ್ ಫೀಲ್ಡಿಗೆ ಬರಲಿಕ್ಕೆ ನನ್ನ ತಾಯಿ ಆರ್ಟಲ್ಲಿ ತುಂಬ ಆಸಕ್ತಿ, ತಂದೆ ಲಕ್ಷ್ಮಣಾಚಾರ್ ಅಂತ ಅವರು ಕೂಡ, ಆಮೇಲೆ ಅಣ್ಣ ಜನಾರ್ದನ್ ಅಂತ. ಆಮೇಲೆ ನಾನು ಆಜುಡುಪಿ ಶಾಲೆಗೆ ಸೇರಿಕೊಂಡೆ. ಅದು ನಮ್ಮ ಉಡುಪಿಯ ಆಜುಡುಪಿಯಲ್ಲಿ ಅಂತ. ಆಜುಡುಪಿ ಅದು ಆರ್ಟ್ ಸ್ಕೂಲ್ ಅಲ್ಲ, ಆರ್ಟ್ ಸ್ಕೂಲ್ ಅಲ್ಲ, ನಮ್ಮ ಚಿಕ್ಕಂದಿನ ಎಜುಕೇಷನ್ ಅಲ್ಲಿ ನನಗೆ ಒಳ್ಳೆಯ ವಾತಾವರಣ ಸಿಕ್ಕಿತ್ತು. ಶ್ರೀ T.K. ಶ್ರೀನಿವಾಸರಾವ್, ಆಮೇಲೆ ರಾಮದಾಸ್ ನಕ್ಷತ್ರಿ, ಅಚ್ಯುತ ಮಾಸ್ಟರ್, ಇವರೆಲ್ಲ ನನಗೆ ಈ ಆರ್ಟಿನ ಬಗ್ಗೆ ಬರಲಿಕ್ಕೆ ತುಂಬ ಸಹಾಯ ಮಾಡಿದರು. ಹಾಗೆ ಆಮೇಲೆ ನಾನು ಬೋರ್ಡ್ ಸ್ಕೂಲ್ಗೆ ಸೇರಿಕೊಂಡೆ. ಅಲ್ಲಿ BP ಬಾಯರಿ ಅಂತವರು ಸಿಕ್ಕಿದ್ರು, ಆಮೇಲೆ ದಾಮೋದರ ಐತಾಳ್ ಸರ್ ಅಂತ ಸಿಕ್ಕಿದ್ರು. ಅವರೆಲ್ಲ ಆರ್ಟ್ ಕ್ಷೇತ್ರದಲ್ಲಿ ಅಲ್ಲ, ಅಂದರೆ ಆರ್ಟ್ ಲವರ್ಸ್ ಅವರೆಲ್ಲ. ಹೌದು. ಆಮೇಲೆ ನಾನು ಚಿತ್ರಕಲಾ ಮಂದಿರ ಕಟ್ಪಾಡಿಯಲ್ಲಿದೆ, ಅಲ್ಲಿ ನಾನು ಸೇರಿಕೊಂಡೆ. ಅಲ್ಲಿ ಪ್ರಿನ್ಸಿಪಾಲ್ LG ಕಾಮತ್ ಇದ್ದರು, ಆಮೇಲೆ ಶಣ ಇದ್ದರು, ಕಾಮತ್ LG ಕಾಮತ್ ಇದ್ದರು. ಹಾಗೆ ನಾನು ಅಲ್ಲಿ ಸೇರಿಕೊಂಡೆ. ಸೊ ಹಾಗೆ ನಿಮ್ಮ ಆರ್ಟ್ ಜರ್ನಿ ಸ್ಟಾರ್ಟ್ ಆಯಿತು. ಹೌದು. ಸೊ ನಿಮ್ಮ ಹಾಗೆ ಕಲಾ ಜರ್ನಿ ಸ್ಟಾರ್ಟ್ ಆಯಿತು. ಸೊ ಮೊದಲಿನದೊಂದು ಫಸ್ಟ್ ಆರ್ಟ್ ಹೇಳಿದ ನೆನಪಿರೋದು ಅದರ ಒಂದು ಹೇಗೆ ಹೇಳ್ಬೋದು ಅಂದರೆ? ಆವಾಗ ಕಲಾಮಂದಿರದಲ್ಲಿ KL ಭಟ್ ಸರ್ ಇದ್ದರು, LG ಕಾಮತ್ ಕೊಡಿದ್ರು. ಹೌದು. ಅದೇ ಸಂದರ್ಭದಲ್ಲಿ ನಮಗೆ ಮಂಗಳೂರಿನಲ್ಲಿ ಶ್ರೀಮಂತಿ ಬಾಯಿ ಮ್ಯೂಸಿಯಂನಲ್ಲಿ ಒಂದು ಎಕ್ಸಿಬಿಷನ್ ಇದೆ, ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ನಮಗೆ ಒಂದು ಲೆಟ್ರ್ ಬಂದಿತ್ತು. ಆವಾಗ ನಮ್ಗೆ ಎಂಥದ್ದು ಇದರ ಬಗ್ಗೆ ಗೊತ್ತಿಲ್ಲ. ನಾನು ಆಗಾಗಲೇ ಅಂದರೆ 68ರಲ್ಲಿ ನನ್ನ 18ನೇ ವರ್ಷಕ್ಕೆ ನಾನು ನಮ್ಮ ಮಣಿಪಾಲ KMCಯಲ್ಲಿ ನಾನು ಜಾಯ್ನ್ ಆಗಿದ್ದೆ. ಆ ಜಾಯ್ನಿಂಗಲ್ಲಿ ಒಂದು ವಿಶೇಷ ಸಮಸ್ಯೆ ಇದೆ. ಇದು ಒಂದು ಮಿರಾಕಲ್ ಅಂತ ಹೇಳ್ತಾರಲ್ಲ ಹಾಗೆ. 68ರಲ್ಲಿ ನಾನು ಏಪ್ರಿಲ್ ಮೇ ಸಂದರ್ಭದಲ್ಲಿ ಉಡುಪಿಯ ಹಾಸ್ಪಿಟಲ್, ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ಒಂದು ಜಿಲ್ಲಾ ಮಟ್ಟದ ಒಂದು ಸ್ಪರ್ಧೆ ಆಯಿತು. ಸ್ಪರ್ಧೆ ಮತ್ತು ಎಕ್ಸಿಬಿಷನ್. ಅದಕ್ಕೆ ನಮ್ಮ KMCಯ ಡೀನ್ ಡಾಕ್ಟರ್ A. ಕೃಷ್ಣರಾವ್ ಬಂದಿದ್ದರು. ಅವರು ಬಂದು ಹೀಗೆ ನೋಡಿ ಏನೋ ಮನಸ್ಸಲ್ಲಿ ಅಂದುಕೊಂಡು ನಾಳೆ ನಮ್ಮ ಕಾಲೇಜಿಗೆ ಬಾ ಅಂತ ಹೇಳಿದರು. ಕಾಲೇಜಿಗೆ ಬಂದು ಹೋದಾಗ ಅಲ್ಲಿ ಸುಮಾರು ಮಾತುಕತೆ ಆಯಿತು. ಆಮೇಲೆ ನನ್ನನ್ನು ಮೆಡಿಕಲ್ ಆರ್ಟಿನ ಬಗ್ಗೆ ಸ್ವಲ್ಪ ಕಲೀಲಿಕ್ಕಾಗಿ ಬಾಂಬೆ ಕಳಿಸಿದ್ರು. ಹೌದು. ಅದು ನನಗೆ ಬಾಂಬೆಯಲ್ಲಿ ಮೆಡಿಕಲ್ ಆರ್ಟಿನ ಬಗ್ಗೆ ಸ್ವಲ್ಪ ತಿಳಿಲಿಕ್ಕಾಯಿತು. ಆಮೇಲೆ ಅವರು ನನ್ನನ್ನು ಇಲ್ಲಿ ಸರ್ವಿಸ್ ಮಾಡಿದ್ದಾರೆ. ಸೊ ಹಾಗೆ ನೀವು ಇಲ್ಲಿ ಮಣಿಪಾಲದಲ್ಲಿ ಸೇರಿಕೊಂಡೆ. ಮಣಿಪಾಲದಲ್ಲಿ ನಿಮ್ಗೆ ಈಗ ಅಲ್ಲಿ ಕೆಲಸ ಆರ್ಟದಿತ್ತು? ಹೌದು, ಆರ್ಟ್ ಇತ್ತು. ಆರ್ಟ್ ಅಂದ್ರೆ ಎಂತ ಅಲ್ಲ, ಅದು ಹ್ಯೂಮನ್ ಮನುಷ್ಯರ ಒಳಗಿನ ಅಂಗಾಂಗ ಮಾಡುವಂಥದ್ದು ಇತ್ತು. ಹೌದು. ಆಮೇಲೆ ನಾನು ಸ್ವಲ್ಪ ಹೆಚ್ಚಿನ ಅಭ್ಯಾಸಕ್ಕಾಗಿ GS ಶೆಣೈಯಲ್ಲಿ ಸೇರಿಕೊಂಡೆ. ಉಡುಪಿ GS ಶೆಣೈ ಶೃಂಗಾರ ಆರ್ಟ್ ಗ್ಯಾಲರಿ ಅಂತ. ಹೌದು.
ಅಲ್ಲಿ ಅವರೇನು ಮಾಡಿದರು, ನಾವು ಅವ್ರ ಹತ್ರ ಕಲಿಯೋಕ್ಕೆ ಅಂತ ಹೋದ್ದು. ಅವರು ಅವರ ಸ್ಕೂಲ್ ಆಫ್ ಕಲಾಭಾರತಿ ಸ್ಕೂಲ್ ಆಫ್ ಆರ್ಟ್ಗೆ ಅಲ್ಲಿ ನನ್ನನ್ನು ಫ್ಯಾಕಲ್ಟಿ ಅಂತ ಮಾಡಿಕೊಂಡ್ರು. ಅದು ಎಷ್ಟು ವರ್ಷದಲ್ಲಿ? ಅದು ನನಗೆ 18-19 ವರ್ಷದಲ್ಲಿ, ಅಂದರೆ 19 ವರ್ಷದಲ್ಲಿ. ಒಂದು ವರ್ಷ ನಾನು ಬಾಂಬೆ ಟ್ರೈನಿಂಗ್ ಆದೆ, ಆಮೇಲೆ ಸೇರಿಕೊಂಡ್ರು. ಇದು ನನಗೆ ಪರೋಕ್ಷವಾಗಿ ತುಂಬ ಬೆನಿಫಿಟ್ ಆಯಿತು. ಅದು ಒಂದು ಆಯ್ತಲ್ಲ, ಈ ಆರ್ಟಿನಲ್ಲಿ ಸ್ವಲ್ಪ ಕೆಲಸ ಮಾಡಲಿಕ್ಕೆ ನನಗೆ ಅವಕಾಶ ಆಯಿತು. ಅದು ಹೇಗೆ ಅಂದರೆ, ಉಡುಪಿಯ ಶೃಂಗಾರ ಆರ್ಟ್ ಗ್ಯಾಲರಿಯ ಬಾಸ್ GS ಶೆಣೈ ಅವರಿಗೆ ಥ್ರೂಔಟ್ ಇಂಡಿಯಾದ ಕಲಾವಿದರ ಪರಿಚಯ ಇತ್ತು. ಅವರನ್ನು ನೋಡಲಿಕ್ಕೆ ನಮ್ಮ ಸ್ಕೂಲ್ ಆಫ್ ಆರ್ಟ್ ಅಂದರೆ ಕಲಾಭಾರತಿ ಸ್ಕೂಲ್ ಆಫ್ ಆರ್ಟ್ಗೆ ಬಂದಾಗ ದೊಡ್ಡ ದೊಡ್ಡ ಆರ್ಟಿಸ್ಟ್ ಎಲ್ಲ ನಮಗೆ, ಈವನ್ KK ಹೆಬ್ಬಾರ್ ಬರ್ತಾಯಿದ್ರು, ಇವರು SM ಪಂಡಿತ್ ಬರ್ತಾಯಿದ್ರು. SM ಪಂಡಿತ್ KK ಹೆಬ್ಬಾರ್ ಜೊತೆಯಲ್ಲಿ ಉಡುಪಿಯ ಮಿತ್ರ ಸಮಾಜದಲ್ಲಿ ಕಾಪಿ ಕುಡಿದದ್ದು. ಆಮೇಲೆ ನಾವು ಕೃಷ್ಣ ದೇವಸ್ಥಾನಕ್ಕೆಲ್ಲ ಅವರೊಟ್ಟಿಗೆ ಹೋದ್ದು ನನಗೆ ಈಗಲೂ ನೆನಪಿದೆ. ಅದು ನನಗೆ ತುಂಬ ಹೆಲ್ಪ್ ಆಯಿತು. ಚಿತ್ರಕಲೆಯಲ್ಲಿ ಬೇರೆ ಬೇರೆ ವಿಭಾಗ ಉಂಟಲ್ಲ, ನೀವು ಯಾವುದ್ರಲ್ಲೆಲ್ಲ ಸಾಧಾರಣ ಪರಿಣಿತರಾದ್ರಿ? ಅಂದರೆ ವಾಟರ್ ಕಲರ್, ಆಯಿಲ್ ಕಲರ್ ಇಲ್ದಿದ್ರೆ? ನನಗೆ ಇದು ಇನ್ನೂ ಪರಿಣತ ಆಗಲಿಲ್ಲ. ಯಾಕಂದರೆ ಈ ಚಿತ್ರಕಲಾ ಇದು ಸೆಕ್ಷನ್ ಅದೊಂದು ದೊಡ್ಡ ಸಾಗರದ ಹಾಗೆ, ದೊಡ್ಡ ಸಮುದ್ರ ಸಾಗರದ ಹಾಗೆ. ಆ ಸಾಗರದ ಬದಿಯಲ್ಲಿ ಇರುವ ನಾನೊಬ್ಬ ಚಿಕ್ಕ ಪುಟ್ಟ ಹುಡುಗ ಅಂತ ಅನಿಸುತ್ತೆ. ಕೆಲವೊಮ್ಮೆ ಈ ನಮ್ಮ ದೇಶದಲ್ಲಿ ಹೊರ ದೇಶದ ಕೆಲವು ಕಲಾವಿದರ ಕಲಾಕೃತಿಯನ್ನು ನೋಡುವಾಗ ಅಯ್ಯೋ ನಾನೆಷ್ಟು ಚಿಕ್ಕವ ಅಂತ ಅನಿಸುತ್ತೆ. ಹಾಗೇನು ನಾನು ಕಲಿತಾ ಇದ್ದೇನೆ, ಹಾಗೆ ಪೂರ್ಣ ಕಲಿತ ವಿಚಾರ. ನೀವೀಗ ಯಾವ ಕ್ಷೇತ್ರದಲ್ಲೆಲ್ಲ ಸಾಧಾರಣ ಮಾಡ್ಬೋದು? ನಾವೀಗ ನೂಲಿನಲ್ಲಿ ಒಂದಷ್ಟು ಕೆಲಸ ಮಾಡಿದ್ದೇನೆ. ನೂಲಂದ್ರೆ ನೂಲ್ ಆರ್ಟ್ ಅಲ್ಲ? ಹೌದು. ಆಮೇಲೆ ಈ ಇಲಿಸ್ಟ್ರೇಷನ್ ಕಥೆಗಳಿಗೆ ಸಂಬಂಧಪಟ್ಟ ಚಿತ್ರ, ತರಂಗ, ತುಷಾರ, ಉದಯವಾಣಿ ಇಂಥದ್ದಕ್ಕೆಲ್ಲ ನಾವು ಮಾಡಿದ್ದೇವೆ. ಆಮೇಲೆ ಮುಖ್ಯವಾಗಿ ದೇವರ ಚಿತ್ರ ನಾವು ತುಂಬ ಮಾಡಿದ್ದೇನೆ. ದೇವರ ಚಿತ್ರ, ಇದು ದೇವರ ಚಿತ್ರ, ಅದು ಶ್ರದ್ಧೆ, ಭಕ್ತಿ, ಭಯ ಎಲ್ಲ ಇರಬೇಕಾಗಿತ್ತು. ಅದು ಡ್ರಾ ಮಾಡಿದರೆ ಅದು ಸಾವಿರಾರು ಮನೆಯಲ್ಲಿ ಅದನ್ನು ಪೂಜೆಗೆ ಇಡ್ತಾರೆ. ನನ್ನ ಭಾವನೆ ಅವರು ಪೂಜೆ ಮಾಡುವುದರಲ್ಲಿ ಸ್ವಲ್ಪ ಅಂಶ ನಮಗೂ ಇರ್ಬೋದು, ಸಿಗ್ತದೆ ಅಂತ ಒಂದು ಭಾವನೆ. ಹಾಗೆ ಈ ಕೋಟಿ ಚೆನ್ನಯ್ಯ, ಕಾಳಿಕಾಂಬೆ, ವಿಶ್ವಕರ್ಮ, ಬಾಬಾ, ತುಳುನಾಡು ದೇವತೆ, ಆಂಜನೇಯ, ಹೀಗೆ ಸುಮಾರು ನಾವು ಮಾಡಿದ್ದೇನೆ. ಹೆಚ್ಚಿದ್ದು ಎಲ್ಲ ಅದರ ಪ್ರಿಂಟ್ ಮನೆಯಲ್ಲಿ ಪೂಜೆ ಮಾಡ್ತಾರೆ, ಅದು ನಮಗೊಂದು ಸಮಾಧಾನ. ಹಾಗೆ ನಮ್ಮ ಈ ಹಾಸನದ ಅರೇಮಾದನಹಳ್ಳಿ ಸ್ವಾಮೀಜಿಯವರು ಶಿವಸುಜ್ಞಾನ ಸ್ವಾಮೀಜಿ ಅಂತ ಇದ್ದಾರೆ. ಅವರು ಕಜಿಕೆಯ ಒಂದು ತಾಯಿ ಅನ್ನಪೂರ್ಣೇಶ್ವರಿದೊಂದು ಚಿತ್ರ ಮಾಡಲಿಕ್ಕೆ ಹೇಳಿದರು. ಆ ಚಿತ್ರದ ಆಧಾರದ ಮೇಲೆ ಶಿಲ್ಪಿ ಅರುಣ್ ರಾಜ್ ಅವರಿಂದ ಕಲ್ಲಿನ ಕೆತ್ತನೆ ಕೂಡ ಮಾಡಿದ್ದಾರೆ. ಆಮೇಲೆ ಕಾರ್ಕಳದಲ್ಲಿ ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕಿಗೆ ಮಾಡಿದ ಮೂಲ ಚಿತ್ರ ನಮ್ಮದು. ಹೌದು, ಅಲ್ಲಿದ್ದು ಅದನ್ನೀಗ ಕಲ್ಲಿದ್ದು ದೊಡ್ಡ ಆಕಾರ, ದೊಡ್ಡ ಶಿಲ್ಪ ಮಾಡಿದ್ದಾರೆ. ನಮ್ಮ ಅಂಬಾಗಿಲಿನಲ್ಲಿ ಒಂದು ಆಂಜನೇಯ ದೇವಸ್ಥಾನ ಇದೆ, ಅದರ ಒಳಗೆ ಪೂಜೆಗಳು ಅಂತ ಪ್ರಧಾನ ಮೂರ್ತಿಗಳು ನಾವೇ ಮಾಡಿ ಇದು ಚಿತ್ರ ಕೂಡ ಇಲ್ಲಿ ನಮ್ಮ ಬನ್ನಂಜಲ್ಲಿ ಗುರುನಾರಾಯಣ ಇದೆ, ಅಲ್ಲಿ ಪೂಜೆ ಮಾಡುವಂಥ ಮೂರ್ತಿ ಇದ್ದು ಮೂಲ ಕೃತಿ ನಮ್ಮದು. ಗುರುನಾರಾಯಣ, ಸತ್ಯನಾರಾಯಣ, ಆಮೇಲೆ ಗಣಪತಿ, ಇದೆಲ್ಲ ನಾವು ಮಾಡಿದ್ದು. ಇಂಥ ಸುಮಾರು ಉಂಟು, ಹೇಳ್ತಾ ಹೋಗುತ್ತೆ. ಹಾಗೆ ಮತ್ತೆ ಬೇರೆ ವಾಟರ್ ಕಲರ್ನಲ್ಲಿ ಸಾಮಾನ್ಯವಾಗಿ ತರಂಗದಲ್ಲಿ ಪೌರಾಣಿಕಕ್ಕೆ ಸಂಬಂಧಪಟ್ಟ ಒಂದಷ್ಟು ಚಿತ್ರ ನಾವು ಮಾಡಿದ್ದೇವೆ. ಬನ್ನಂಜೆ ಗೋವಿಂದಾಚಾರ್ಯ ಪೌರಾಣಿಕ ಲೇಖನಕ್ಕೆ ನಾವು ಚಿತ್ರ ಮಾಡಿದ್ದು. ಆಮೇಲೆ ಧಾರವಾಡದ ನಾರಾಯಣಾಚಾರ್ಯ ಒಂದಷ್ಟು ಪೌರಾಣಿಕ ಕಥೆಗಳಿಗೆಲ್ಲ ನಾವು ಮಾಡಿದ್ದೇವೆ. ಸುಮಾರು ನಾವು ಮಾಡಿದ್ದೇವೆ, ಹೆಚ್ಚು ಕಡಿಮೆ ಒಂದು 4,000 ಹತ್ತಿರ ವರ್ಕ್ ಮಾಡಿದ್ದೇವೆ. ಎಲ್ಲ ರೆಫರೆನ್ಸ್ ಉಂಟು. ಇವತ್ತು ನೀವು ನಮ್ಮ ವೀಕ್ಷಕರಿಗೆ ಒಂದು ಯಾವುದೊಂದು ಪರ್ಟಿಕ್ಯುಲರ್ ಒಂದು ಆರ್ಟ್ ಬಗ್ಗೆ ಒಂದು ಮಾಹಿತಿ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ನೂಲಿನ ಬಗ್ಗೆ ಒಂದು ಚೂರು ನಾವು ನೂಲಿನ ಬಗ್ಗೆ ಮಾಡುವ. ಹೌದು, ಇದು ಕೂಡ ಹಾಗೆ. ಆಕ್ಚುಲಿ ನನಗೆ ನೂಲಿನ ಬಗ್ಗೆ ಆಸಕ್ತಿ ಇತ್ತು, ನಾವು ಸ್ಟೇಜ್ ಪ್ರೋಗ್ರಾಮ್ ಕೊಡಲಿಲ್ಲ. ಒಂದು ಸಲ ಏನಾಯ್ತು ಅಂತ ಹೇಳಿದರೆ, ಶಿರ್ವದಲ್ಲಿ ಆಸಕ್ತರು ಶಿರ್ವ ಅಂತ ಒಂದು ಸಂಸ್ಥೆ ಇದೆ. ಅದರ ಮೂಲ ವ್ಯವಸ್ಥಾಪಕರು ಶ್ರೀಧರ್ ಮೂರ್ತಿ ಅಂತ, ಆಮೇಲೆ ಡಾಕ್ಟರ್ ರಾಘವೇಂದ್ರ ಅಂತ. ಅವರು ಒಂದು ಪ್ರೋಗ್ರಾಮ್ ಸೆಟ್ ಮಾಡಿದರು. ಪ್ರೋಗ್ರಾಮ್ ಸೆಟ್ ಮಾಡಿ ಪ್ರೋಗ್ರಾಮ್ನ ಮುಂಚಿನ ದಿನ ಬ್ಯಾಂಗ್ಳೂರಿನಿಂದ ಬರುವಂಥ ಕಲಾವಿದರು ಅನಾನುಕೂಲ ಆಗ್ತದೆ, ಬರಲಿಕ್ಕೆ ಆಗ್ತಾ ಇಲ್ಲ ಅಂತ ಅವರಿಗೆ ಕಾಲ್ ಮಾಡಿದ್ರು. ಶ್ರೀಧರ್ ಮೂರ್ತಿ ಮತ್ತು ರಾಘವೇಂದ್ರ ಅವರಿಗೆ ತುಂಬ ಟೆನ್ಷನ್ ಆಯಿತು. ಅಯ್ಯೋ, ಹೆಚ್ಚು ಕಡಿಮೆ ಒಂದು 2,000 ಜನರ ಪ್ರೋಗ್ರಾಮ್ ನಾವು ಸೆಟ್ ಮಾಡಿದ್ದೇವೆ, ಅದು ಭಾವದಿಂದ ಬೇರೆ ಬೇರೆ ಇದು ಏನು ನವ್ಯ ಮತ್ತು ಇದು ಸಾಮಾನ್ಯವಾಗಿರುವಂಥದ್ದು ಎಲ್ಲವೂ ಇತ್ತು. ಎಂತ ಮಾಡೋದು ಅಂತ ಅವರು ಮಾಧ್ಯಮದವರ ಹತ್ರ ಕೇಳಿದಾಗ ನನ್ನ ಹೆಸರು ಹೇಳಿದರು. ಲಕ್ಕಿಲಿ ನನಗೊಂದು ಒಳ್ಳೆಯ ಅವಕಾಶ ಸಿಕ್ಕಿತು. ನಾನು ತುಂಬ ಭಯಪಟ್ಟಿದ್ದೆ, ಯಾಕಂದ್ರೆ ನಾನು ಅದರ ಬಗ್ಗೆ ಅಂಥದ್ದು ಗೊತ್ತಿಲ್ಲ. ಅಂತೂ ಪ್ರೋಗ್ರಾಮ್ ಅಟೆಂಡ್ ಮಾಡಿತ್ತು. ಪ್ರೋಗ್ರಾಮ್ ಮಾತ್ರ ಸೂಪರ್ ಕ್ಲಿಕ್ ಆಗಿದ್ದಂಥ ಮಾಧ್ಯಮದವರು, ಪತ್ರಿಕೆಯವರು ಎಲ್ಲರೂ ಹೇಳಿದ್ರಿಂದ ನಮಗೆ ತುಂಬ ಅದು ಸ್ಟೇಜ್ ಮೇಲೆ ಮಾಡಲಿಕ್ಕೆ, ಅದು ಸ್ಟೇಜ್ ಮೇಲೆ
ಆಮೇಲೆ ಏನಾಯ್ತು ಅಂತ ಹೇಳಿದರೆ ಅದೊಂದು ನಮಗೆ ಫಸ್ಟ್ ಸಿಕ್ಕಿದ ಒಂದು ಅವಕಾಶ. ಆಮೇಲೆ ನನ್ನ ಆತ್ಮೀಯರು ಬಂಧು ಆಗಿರುವಂಥ ಬೈಕಾಡಿ ಜನಾರ್ದನ ಆಚಾರ್ ಅವರು ನಮಗೆ ಮೊದಲಿನ ತುಂಬ ಕ್ಲೋಸ್. ಅವರ ಮನಸ್ಸಿನ ಒಳಗಿನ ಪ್ರಯೋಗವನ್ನು ಈ ಕಲಾಕೃತಿಯ ಮೂಲಕ ವೇದಿಕೆಯಲ್ಲಿ ತೋರಿಸುವಂಥ ಒಂದು ಅವಕಾಶ ನನಗೆ ಕೊಡಿಸು. ಸತ್ಯ ಹೇಳಬೇಕಿದ್ರೆ ಈ ಸ್ಟೇಜ್ನಲ್ಲಿ ಮಾಡುವಂಥ ಹೆಚ್ಚಿನ ಪ್ರೋಗ್ರಾಮಿಗೆ ಮೇಯ್ನ್ ಇಂಜೆಕ್ಷನ್ ಕೊಟ್ಟವರು ಅವರು. ಅದು ನನಗೆ ತುಂಬ ಖುಷಿಯಾಗುತ್ತೆ. ಆದರೆ ಏನು ಮಾಡೋದು, ಈ ಕೊರೋನಾದಿಂದ ದೂರ ಆಗಿಬಿಟ್ರು. ಆಮೇಲೆ ಅವ್ರದ್ದೇ ಒಂದು ಟೀಮ್ ಇದೆ. ನಾನು ನಮ್ಮ ಶತಾವಾದನಿ ಆರ್ ಗಣೇಶ್, ಶತಾವಾದನಿ ಭಾರದ್ವಾಜ ಅವರ ಜೊತೆಯಲ್ಲಿ ನಾವು ಸುಮಾರು ಸ್ಟೇಜ್ ಪ್ರೋಗ್ರಾಮ್ ಕೊಟ್ಟಿದ್ದೇವೆ. ಈ ಬೈಕಾಡಿ ಜನರನ್ನ ನಮಗೆ ಥ್ರೂಔಟ್ ಇಂಡಿಯಾದ ಉದ್ದಗಲಕ್ಕೆ ಒಂದಷ್ಟು ಅವಕಾಶ ಕೊಟ್ಟಿದ್ದಾರೆ. ಸುಮಾರು ಸಲ ನಾವು ಹೋಗಿದ್ದೇವೆ. ಅವರು ಬೈಕಾಡಿ ರತ್ನಕ್ಕ ಅಂತ ಇದ್ದಾರೆ, ಆಮೇಲೆ ಇದು ಹರಿಕಥೆಯ ಪ್ರವೀಣ ಡಾಕ್ಟರ್ ಗುರುದಾಸ್, ಆಮೇಲೆ ಲಾಯರ್ ಮಾಧವಾಚಾರ್ಯ, ಆಮೇಲೆ ವಿದ್ವಾನ್ ಗಣೇಶ ಅಂತ ಇದ್ದಾರೆ. ಅವರ ಜೊತೆಯಲ್ಲಿ ನಾವು ಈಗ ಇಷ್ಟವರೆಗೆ ಹೆಚ್ಚು ಕಡಿಮೆ ಒಂದು 300-350ರವರೆಗೆ ನಾವು ಸ್ಟೇಜ್ ಪ್ರೋಗ್ರಾಮ್ ಕೊಟ್ಟಿದ್ದೇವೆ. ಇಲ್ಲಿ ಏನಾಗುತ್ತೆ ಅಂದರೆ ಕೆಲವು ಕಡೆಯಲ್ಲಿ ಸ್ಟೇಜ್ ಪ್ರೋಗ್ರಾಮ್ ಕೊಡುವಾಗ ಅವರು ಯಾವುದಾದ್ರೂ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಮಾಡ್ತಾರೆ. ಹೌದು, ಒಳ್ಳೆ ಈವನ್ ಬೈಂದೂರು, ಶಿವಮೊಗ್ಗ, ಆಮೇಲೆ ಕಾಸರಗೋಡು, ಕೊಯಮತ್ತೂರು ಈ ಸೈಡ್ನಲ್ಲೇ ಒಂದು ಪ್ರೋಗ್ರಾಮ್ ಸೆಟ್ ಮಾಡುವಾಗ ಅವ್ರೇನು ಮಾಡ್ತಾರೆ ಅಂತ ಹೇಳಿದರೆ ಇದರಿಂದ ಏನಾದರೂ ಸ್ವಲ್ಪ ಅರ್ನಿಂಗ್ ನೋಡ್ತಾರೆ. ಆ ಅರ್ನಿಂಗ್ ಕೆಲವು ಅಂಧ ಮಕ್ಕಳಿಗಾಗಿ ಅಥವಾ ಏನಾದರೂ ತೊಂದರೆ ಇರುವ ಸಮಸ್ಯೆಗಳಿಗೆ ಅದನ್ನು ಯೂಸ್ ಮಾಡ್ತಾರೆ. ಪ್ರೋಗ್ರಾಮ್ ಆದ ಮೇಲೆ ಅದನ್ನು ಆಕ್ಷನ್ ಹಾಕ್ತಾರೆ. ಅವರಿಗೂ ತುಂಬ ಪರೋಕ್ಷವಾಗಿ ಇದು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ನಮ್ಮ MITಯಲ್ಲಿ. MIT ಮಣಿಪಾಲದ MITಯಲ್ಲಿ JCSದವರಿಂತ ಒಂದು ಪ್ರೋಗ್ರಾಮ್ ಸೆಟ್ ಮಾಡಿದರು. ಅವರು ಏನು ಮಾಡಿದರು ಅಂತ ಹೇಳಿದರೆ ಮನೋಜ್ ಕಡಬ ಅದರ ಉಸ್ತುವಾರಿ ಆಗಿದ್ದರು. ಅವರು ಎಲ್ಲ ಪ್ರೋಗ್ರಾಮ್ ಆದ ನಂತರ ಆಚಾರ್ಯ ನಾವು ಇದನ್ನು ಆಕ್ಷನ್ ಹಾಕುವ ಅಂತ ಹೇಳಿದರು. ಆಮೇಲೆ ಡಾಕ್ಟರ್ ಗಿರಿಜಾ ಅವ್ರದ್ದೊಂದು ಟೀಮ್ ಇತ್ತು. ಆಯಿತು ಅಂತಾಯಿತು. ಸೊ ಅದು ಫಸ್ಟ್ ಆಕ್ಷನ್ ಹಾಕಿದಾಗ ಸುಮಾರು ವರ್ಷದ ಹಿಂದೆ ಅವರಿಗೆ ಒಳ್ಳೆಯ ಎಲ್ಲ ಖರ್ಚು ಹೋಗಿ ಇವರಿಗೆ ಸ್ವಲ್ಪ ಕೊಡುವಷ್ಟು. ಹೌದು, ಹೆಚ್ಚು ಕಡಿಮೆ ಒಂದು 20-25 ಸಾವಿರದವರೆಗೆ ಅವರಿಗೆ ಆಕ್ಷನ್. ಅಂದರೆ ಈ ಆಕ್ಷನ್ ಸುಮ್ಮನೆ ಯಾರು ತಗೊಳ್ಳೋದಿಲ್ಲ, ಇಂಥದ್ದು ಏನಾದರೂ ಉದ್ದೇಶ ಇದ್ದರೆ ತೆಕ್ಕೊಳ್ತಾರೆ ಹಾಗೆ. ಆಮೇಲೆ ರಾಜ್ಯಾಂಗಣದಲ್ಲಿ ಅದು ಕೂಡ ಅದೇ ಆಕ್ಷನ್ ಎಲ್ಲ ಆಗಿದೆ ಹಾಗೆ. ಅದೇ ನೂಲಾರ್ಟ್ ಅಂದರೆ ಅದೊಂದು ತುಂಬ ಡಿಫಿಕಲ್ಟ್ ಆರ್ಟ್. ಯಾಕೆ ಹೇಳಿದ್ರೆ ಬ್ರಷಲ್ಲಿ ಪೆನ್ಸಿಲಲ್ಲಿ ಆರ್ಟ್ ಮಾಡ್ಬೋದು, ಈಸಿ. ನೂಲಾರ್ಟಲ್ಲಿ ಒಂದು ಆರ್ಟ್ ತೆಗಿಬೇಕಾದ್ರೆ ಅಷ್ಟು ಸುಲಭ ಇಲ್ಲ. ಸೊ ನೀವು ಇವತ್ತು ನಮ್ಮ ವೀಕ್ಷಕರು ಒಂದು ನೂಲು ಆರ್ಟ್ ಬಗ್ಗೆ ಒಂದು ಒಳ್ಳೆಯ ಮಾಹಿತಿ ಕೊಡಲಿಕ್ಕಿದ್ದೀರಿ. ಅಂದರೆ ಈಗ ಮಾಡಿ ತೋರಿಸ್ತೀರಿ ಹೇಗೆ ನೂಲಲ್ಲಿ ಆರ್ಟ್ ಮಾಡೋದಂತ. ಸೊ ಬನ್ನಿ ನಾವೀಗ ನೂಲಲ್ಲಿ ಹೇಗೆ ಆರ್ಟ್ ಮಾಡೋದಂತ ನೋಡುವ. ಸೊ ಆರ್ಟ್ ಮಾಡ್ತಾ ಮಾಡ್ತಾ ಸರ್ ಅವರು ನಮಗೆ ತಿಳಿಸ್ತಾರೆ, ಅಂದರೆ ಹೇಗೆ ಮೆಥಡ್ ಹೇಗೆ ಮಾಡಬೇಕು, ನೂಲಲ್ಲಿ ಹೇಗೆ ಆರ್ಟ್ ಮಾಡೋದಂತ ನೋಡುವ. ಸೊ ಬನ್ನಿ ನಾವೀಗ ಒಂದು ವರ್ಕಿಗೆ ಹೋಗುವ ಅಲ್ಲ ಸರ್? ಸರಿ. ಸೊ ನಾವಿವತ್ತು ನೂಲಲ್ಲಿ ಹೇಗೆ ಆರ್ಟ್ ಮಾಡೋದಂತ ಈ ಕ್ಯಾನ್ವಸಲ್ಲಿ ತೋರಿಸ್ತಾರೆ ಸರ್ ಅವರು, ಇದು ಪೇಪರಲ್ಲಿ ತೋರಿಸ್ತಾರೆ. ಸೊ ಬನ್ನಿ ಹೇಗೆ ಮಾಡೋದಂತ ಸರ್ ಇವತ್ತು ಮಾಡ್ಬೋದಲ್ಲ? ಸೊ ಇದು ಆ್ಯಕ್ಚುಲಿ ನೂಲು, ಹೌದು, ಮೆಟೀರಿಯಲ್ ಅಂತ ಇದು ನಾವು ಯೂಸ್ ಮಾಡುವಂಥ ಈ ಜನಿವಾರ ನೂಲು. ನಾರ್ಮಲ್ ನೂಲು ಇಲ್ಲಿ ನೋಡ್ಬೋದು, ಇದು ಇಷ್ಟೇ ಸಪರ ಇರ್ತದೆ ನೂಲದು. ಮತ್ತು ನಾರ್ಮಲ್ ಇಂಕ್ ಅಲ್ಲ? ಹೌದು, ಇದು ನಮ್ಮ ನಾರ್ಮಲ್ ಇಂಕ್. ಹೌದು, ಇದು ಇಂಕ್. ಸೊ ಇದರಲ್ಲಿ ಇವರು ವರ್ಕ್ ಮಾಡೋದು ಈಗ ಸರ್ ತಿಳಿಸ್ತಾರೆ ಸರ್. ಇದು ಸಾಮಾನ್ಯವಾಗಿ ನಾವು ಯೂಸ್ ಮಾಡುವಂಥ ಜನಿವಾರ ನೂಲು. ಇದರಲ್ಲಿ ಕೆಲವು ಸಣ್ಣ ಪುಟ್ಟ ಮೆಥಡ್ ಉಂಟು. ಇದರಲ್ಲಿ ಮುಖ್ಯವಾಗಿ ಬರುವಂಥದ್ದು ಈ ಜನಿವಾರ ನೂಲನ್ನು ಇದರಲ್ಲಿ 4 ಎಳೆ ನಾನು ಯೂಸ್ ಮಾಡಿಕೊಂಡಿದ್ದೇನೆ. ಸಾಮಾನ್ಯವಾಗಿ ಈ ಅಳತೆಯ 2 ಪಟ್ಟು ಅಂದರೆ 4 ಫೀಟ್ 6 ಫೀಟ್ ನಾವು ಯೂಸ್ ಮಾಡುವಂಥದ್ದು. ಆವಾಗ ನಾವು 5 ಯೂಸ್ ಮಾಡಬೇಕು. ಇದು ಚಿಕ್ಕ ಕ್ಯಾನ್ವಾಸ್ ಆದ್ದರಿಂದ, ಚಿಕ್ಕ ಪೇಪರ್ ಆದ್ದರಿಂದ ನಾನೀಗ ಇಲ್ಲಿ 4 ಇಟ್ಕೊಂಡಿದ್ದೇನೆ. ಇಲ್ಲಿ ನಾವು ಸೂಕ್ಷ್ಮವಾಗಿ ತಿಳ್ಕೊಳ್ಳುವಂಥದ್ದು ಇಷ್ಟೇ, ಯಾವುದಾದ್ರೂ ಒಂದು ಮ್ಯಾಟಿ ಡಿಸೈನ್ ಡೆಕೋರೇಟಿವ್ ಸ್ಟೈಲ್ ಇದ್ದು ಈ ನೂಲಿಗೆ ಒಳ್ಳೆ ಸೂಟ್ ಆಗುತ್ತೆ. ಸೊ ನಾನು ಹೇಗೆ ಅಂತ ನಾನು ಮಾಡಿ ತೋರಿಸ್ತೇನೆ.
ಈ ನೂಲನ್ನು ನಾವು ತಿರುಗಿಸಿದಾಗ ಈ ರೀತಿ ಡಿಸೈನ್ ಬರ್ತದೆ. ನಾನು ಆಮೇಲೆ ಸಪರೇಟಾಗಿ ಮಾಡಿ ತೋರಿಸ್ತೇನೆ. ಈ ಥರ ಸುಮಾರಾಗಿ ಈ ಥರ ನಾವು ಮಾಡ್ಬೋದು. ಇಲ್ಲಿ ಇಂಥ ನೂಲಿನ ಚಿತ್ರ ಮಾಡುವಾಗ ನಾವು ಯಾವ ಚಿತ್ರವನ್ನು ಮಾಡಲಿಕ್ಕೆ ಹೊರಟಿದ್ದೇವೆಯೋ ಅದರ ಎನೋಟಮಿ ತುಂಬ ಮುಖ್ಯವಾಗಿ ಬಂತದ್ದು. ನೀವೀಗ ಗಮನಿಸಿರ್ಬೋದು, ನಾನಿಲ್ಲಿ ಈಗ ಯಕ್ಷಗಾನದ ಒಂದು ಗಣೇಶನನ್ನು ಡ್ರಾ ಮಾಡಿದೆ. ಈ ಗಣೇಶನ ಪ್ರಮಾಣ ಅರ್ಥಾತ್ ಈ ತಾಳ ಅಂತ ಕರೀತಾರೆ, ಅದನ್ನು ನಾವು ಡ್ರಾ ಮಾಡುವಾಗ ಅಲ್ಲಿಗೆ ಕೂಡಲೇ ನಾವು ಬ್ರಷನ್ನು ಈ ಥ್ರೆಡ್ಡನ್ನು ನಿಲ್ಲಿಸಿ ಬಿಡಬೇಕಾಗುತ್ತೆ. ಇಲ್ಲಿ ನಾವು ಈಗ ಗಣಪತಿಯದ್ದು ಪಂಚಮ ತಾಳದಲ್ಲಿ ಇರ್ತದೆ. ಗಣಪತಿಯ ಪಂಚಮ ತಾಳದಲ್ಲಿ ಈ ಚಿತ್ರ ಇದೆ. ಪ್ರತಿಯೊಂದು ಆ ಪ್ರಪೋರ್ಷನ್ಸ್ ಬರುವಾಗ ನಾವು ಸ್ವಲ್ಪ ಜಾಗ್ರತೆ ಇರಬೇಕಾಗುತ್ತೆ. ಅಷ್ಟು ನಾವು ಜಾಗ್ರತೆ ಮಾಡಿದರೆ ಆಗುತ್ತೆ. ಹಾಗೆ ಮತ್ತು ಪ್ರತಿಯೊಂದನ್ನು ಕೂಡ ನಾವು ಇಲ್ಲಿ ಡೆಕೋರೇಟಿವ್ ಫಾರ್ಮಿನಲ್ಲಿ ಮಾಡುವಂಥದ್ದು. ಯಾಕಂದರೆ ಈ ರಾಜಾರಾಮ ಚಿತ್ರವನ್ನು ಮಾಡಲಿಕ್ಕೆ ಸುಲಭ, ಅದೇ ಕಾಡಿನಲ್ಲಿದ್ದ ರಾಮನನ್ನು ಡ್ರಾ ಮಾಡಲಿಕ್ಕೆ ಅಷ್ಟು ಇದು ಆಕರ್ಷಣೆ ಆಗುವುದಿಲ್ಲ. ಇದನ್ನು ನಾವು ಸ್ವಲ್ಪ ನೆನಪಿಟ್ಟುಕೊಂಡ್ರೆ ಸರಿಯಾಗುತ್ತೆ. ಸರ್ ಅವರು ಒಂದು ವರ್ಕ್ ಮಾಡಿದ್ರು ಇದರಲ್ಲೇ ನೂಲಾರಟಲ್ಲಿ. ಸೊ ಇಲ್ಲಿ ನೋಡ್ಬೋದು, ಸೊ ಗಣೇಶನ ಒಂದು ಆಕೃತಿ ಮಾಡಿದ್ದಾರೆ. ಸೊ ಇನ್ನೊಂದು ನೀವು ಮಾಡ್ತೀರಾ ಈಗ ಇನ್ನೊಂದು ನಾನು ಬೇಕಿದ್ರೆ ಒಂದು ಹುಡುಗಿಯನ್ನು ಮಾಡು. ಸೊ ಇಲ್ಲಿ ನೋಡ್ಬೋದು ಎಲ್ಲ ಔಟ್ಲೈನ್ ಇದರಲ್ಲಿ ನಾರ್ಮಲಿ ಔಟ್ಲೈನ್ ಇದರಲ್ಲಿ ಕಲರ್ ಇಲ್ಲ ಅಂದ್ರೆ ಕಲರ್ ಮಾಡ್ಬೋದು. ಇಲ್ಲಿ ಸಮಯ ಇಲ್ಲಲ್ಲ, ಕಲರ್ ಮಾಡ್ಲಿಕ್ಕೆ ಆಗುತ್ತೆ. ನಾವು ಸ್ಟೇಜ್ ಪ್ರೋಗ್ರಾಮ್ ಅಲ್ಲಿ ಕಲರ್ ಮಾಡ್ತೇವೆ, ಆಮೇಲೆ ನಾವು ನೋಡ್ಬೋದು. ಸರಿ ಸರಿ. ಈಗ ಇನ್ನೊಂದು ವರ್ಕಿಗೆ ನಾವು ರೆಡಿ ಆಗ್ತಿದ್ದೇವೆ. ಸೊ ಇನ್ನೊಂದು ಇಲ್ಲಿ ಅವರು ವರ್ಕ್ ಮಾಡಿ ತೋರಿಸ್ತಾರೆ. ಸರ್ ಮಾಡಲ್ಲ ಸರಿ.
ಇಲ್ಲಿ ಈಗ ನಾವೊಂದು ಹುಡುಗಿಯನ್ನು ಡ್ರಾ ಮಾಡಿದ್ದೇವೆ, ಅದು ಸ್ವಲ್ಪ ಟ್ರೆಡಿಷನಲ್ ಡ್ರೆಸ್ ಹಾಕ್ಕೊಂಡು ಇರುವಂಥದ್ದು. ಇದನ್ನೇ ಬರೀ ಏನು ಇಂಥ ಮ್ಯಾಟಿ ಡಿಸೈನ್ ಇಲ್ಲದಿದ್ದರೆ ಅಷ್ಟು ಇಫೆಕ್ಟಿವ್ ಆಗೋದು. ಹೌದಲ್ಲ, ಹಾಗಾಗಿ ನಾವು ಇಂಥದ್ದು ಚಿತ್ರ ಬರೆಯುವಾಗ ಯಾವಾಗಲೂ ಕೂಡ ಮ್ಯಾಕ್ಸಿಮಮ್ ಟ್ರೆಡಿಷನಲ್ ಟಚ್ ಇರುವಂಥದ್ದನ್ನು ನಾವು ಆಯ್ಕೆ ಮಾಡುವಂಥದ್ದು. ಹೌದು, ಈವನ್ ಯಕ್ಷಗಾನ ಆಗಿರ್ಬೋದು, ಭಾವಬಿಂಬ ಆಗಿರ್ಬೋದು, ಯಾವುದೇ ಒಂದು ಇಂಥ ಟ್ರೆಡಿಷನಲ್ ಬಂದಾಗ ಜನರಿಗೆ ಖುಷಿ ಆಗ್ತದೆ. ಇಲ್ಲಿ ಕೂಡ ಹಾಗೆ ಈ ನಮ್ಮ ಇಂಥ ಫಿಗರ್ ಬರೆಯುವಾಗ ಎನೋಟಮಿ ತುಂಬ ಇಂಪಾರ್ಟೆಂಟ್. ಅದನ್ನು ತಾಳ ಅಂತ ಕರೀತಾರೆ. ಅಂದರೆ ದೇಹ ಇಷ್ಟು, ಇದು ತಲೆ ಇಷ್ಟಿದ್ದರೆ ದೇಹ ಇಷ್ಟಿರಬೇಕಂತ ಒಂದು ಪ್ರಮಾಣ ಇದೆ, ಅದನ್ನು ನಾವು ಫಾಲೋ ಮಾಡಿದಾಗ ಸರಿಯಾಗಿ ಆಗುತ್ತೆ. ನೀವು ಗಮನಿಸಿರ್ಬೋದು, ನಾನೀಗ ತಲೆ ಡ್ರಾ ಮಾಡಿದೆ, ತಲೆ ಬಂದ ಕೂಡಲೇ ಇಲ್ಲಿಗೆ ಬರುವಾಗ ಅಲ್ಲಿ ಟಕ್ಕ ನಿಲ್ಲಿಸಬೇಕಾಗುತ್ತೆ. ಯಾಕಂದರೆ ಎರಡನೇ ಪ್ರಮಾಣ ಇಲ್ಲಿ, ಮೂರನೇ ಪ್ರಮಾಣ ಇಲ್ಲಿ ಹೊಕ್ಕಳಿಗೆ ಬರ್ತದೆ, ಮೂರನೇ ಪ್ರಮಾಣವೋ ಇಲ್ಲಿ ಹೊಕ್ಕಳಿಗೆ ಬರ್ತದೆ, ಸುಮಾರಾಗಿ ಇಲ್ಲಿ ಬರ್ತದೆ, ಅಲ್ಲಿ ಒಂದು ಸಣ್ಣ ಗುರುತು ಮಾಡಿಬಿಡಬೇಕು. ಆಗ ನೆಕ್ಸ್ಟ್ ಸ್ಟೆಪ್ಗೆ ನಮಗೆ ಸುಲಭ ಆಗುತ್ತೆ. ಯಾಕಂದರೆ ಈ ಕೈಯ ಗಂಟು ಇದು ಎಲ್ಲ ಸಮಾನ ಆಗಿರ್ತದೆ. ಪ್ರತಿಯೊಂದು ಕೂಡ ಈ ಇಂಥ ಥ್ರೆಡ್ ಆರ್ಟ್ನಲ್ಲಿ ಎನಾಟಮಿ ಬಹಳ ಪ್ರಾಧಾನ್ಯತೆಯನ್ನು ಪಡ್ಕೊಂಡಿದೆ. ಸೊ ವೀಕ್ಷಕರು ಇಲ್ಲಿ ನೋಡ್ಬೋದು, ಒಂದು ನೂಲು ಇಟ್ಕೊಂಡು ಒಂದು ಹೇಗೆ ಆರ್ಟ್ ಮಾಡ್ಬೋದು ಅಂತ ಸರ್ ಅವರು ಇವತ್ತು ತಿಳಿಸಿಕೊಟ್ರು. ಸೊ ನಿಮಗೆ ಸಹ ಅಂತ ಆರ್ಟ್ ಎಂಥದ್ದು ಇಂಟ್ರೆಸ್ಟ್ ಇದ್ದರೆ ಸರಿಗೆ ಸಂಪರ್ಕಿಸ್ಬೋದು, ಅಂದರೆ ಸ್ವಲ್ಪ ಇನ್ಫಾರ್ಮೇಷನಿಗೋಸ್ಕರ. ಈ ನೂಲು ಆರ್ಟ್ ಹೇಗೆ ಆಗಿದೆ ಅಂತ ನೀವು ನಮಗೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಸೊ ಸರ್ ತುಂಬ ಖುಷಿ ಆಯಿತು ಇವತ್ತು ನಮ್ಮ ಈ ಚಾನಲ್ಗೆ ಬಂದು ಒಂದು ನೂಲು ಆರ್ಟ್ ಬಗ್ಗೆ ಒಳ್ಳೆಯದಾದ ಮಾಹಿತಿ ಕೊಟ್ಟರೆ. ಪುನೊಮ್ಮೆ ನಮ್ಮ ಚಾನಲ್ಗೆ ಇನ್ನೂ ಸಲ ಸಿಗುವ. ಸೊ ಧನ್ಯವಾದಗಳು ಸರ್. ಧನ್ಯವಾದ ಮಾಧ್ಯಮದವರಿಗೆ, ಹಾಗೆ ವೀಕ್ಷಕ ಆತ್ಮೀಯ ಬಂಧುಗಳಿಗೆ ಮತ್ತೊಮ್ಮೆ ನಮಸ್ಕಾರ.